ನಮಸ್ಕಾರ ಎಲ್ರಿಗೂ. ಅಷ್ಟದಿಗ್ಬಂಧನ ಮಂತ್ರ ಕೊಡಿ ಅಂತ ಕೇಳ್ತಾ ಇದ್ರಿ. ಈಗ ಅಷ್ಟದಿಗ್ಬಂಧನ ಮಂತ್ರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಪೂರ್ವ ದ್ವಾರ ಬಂದ ಬಂದು, ಉತ್ತರ ದ್ವಾರ ಬಂದ ಬಂದು ಅಂತ ಒಂದು ಮಂತ್ರ ಇದೆ. ಅದು ಕೂಡ ಅಷ್ಟದಿಗ್ಬಂಧನ ಮಂತ್ರ ಆಗಿರುತ್ತೆ. ಅದ್ರ ಜೊತೆಗೆ ಈ ಮಂತ್ರ ಕೂಡ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡೋಂಥ ಅಷ್ಟದಿಗ್ಬಂಧನ ಮಂತ್ರ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನಾಳೆ ಚಂದ್ರಗ್ರಹಣ ಇರೋದ್ರಿಂದ ನೀವು ಇದನ್ನ 1008 ಸರಿ ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಳಿ. ನಿಮಗೆ ಪ್ರತಿಯೊಂದು ಕಾರ್ಯಕ್ಕೂ ಇದು ಬರುತ್ತೆ. ತುಂಬ ಪವರ್ ಇರೋಂಥ ಮಂತ್ರ. ಇದ್ರ ಮಾಡಬೇಕಾದ ವಿಧಾನವೇ ಬೇರೆ ಇರುತ್ತೆ. ನಾನು ಈಗಾಗಲೇ ಹೇಳಿದ್ನಲ್ಲ, ಪೂರ್ವದ್ವಾರ ಬಂದ ಬಂದು, ಉತ್ತರ ದ್ವಾರ ಬಂದ ಬಂದು, ಅದು ಬೇರೆ ಥರ ವಿಧಾನ. ಆದರೆ ಇದು ತುಂಬ ಬೇರೆ ಥರನೇ ವಿಧಾನ ಇರುತ್ತೆ. ಆಚರಣೆ ಕೂಡ ಬೇರೆ ಥರ ಇರುತ್ತೆ. ಇದು ನಿಮಗೆ ಪ್ರತಿಯೊಂದು ಕಾರ್ಯಕ್ಕೂ ಬರುತ್ತೆ. ನೀವು ಮನೆಗೆ ಕಟ್ಟೋಂಥ ಕಡಲೆಕಾಯಿಂದ ಹಿಡಿದು ನೀವು ಜಪಕ್ಕೆ ಕೂತ್ಕೊಳ್ಳುವಾಗ ಮಾಡುವಂತಹ ಅಷ್ಟದಿಗ್ಬಂಧನ ಇರ್ಬೋದು, ಅಥವಾ ತಡೆ ಹೊಡೆಯೋ ಸಮಯದಲ್ಲಿ ನೀವೇನಾದ್ರು ಈ ಅಷ್ಟದಿಗ್ಬಂಧನ ಹೇಳ್ಕೊಬೋದು. ಬೇರೆ ಎಲ್ಲ ಕಾರ್ಯಕ್ಕೂ ಇದು ತುಂಬ ಬರೋಂಥದ್ದು, ಅಂದರೆ ಕೆಲಸಕ್ಕೆ ಬರೋಂಥ ಮಂತ್ರ ಆಗಿರುತ್ತೆ. ಇದು ಅಷ್ಟೇ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಈ ಮಂತ್ರ ಸಿದ್ಧಿದು ವಿಚಾರಣೆಗೆ ಬಂದರೆ, ಮೊದಲನೇದಾಗಿ ನಾವು ಮಂತ್ರನ ಪಠಣೆ ಮಾಡೋ ಸ್ಥಳ ತುಂಬ ಸ್ವಚ್ಛವಾಗಿರಬೇಕು. ನೀರಿನಿಂದ ಅಥವಾ ಸ್ವಲ್ಪ ಅರಿಶಿಣ ನೀರು ಅಥವಾ ಅದಕ್ಕೆ ಪಚ್ಚಕರ್ಪೂರ ಹಾಕಿ ಸ್ಥಳನ ನೀವು ಕ್ಲೀನ್ ಮಾಡ್ಕೋಬೇಕು. ಯಾರೂ ಓಡಾಡಬಾರ್ದು ಅಂಥ ಸ್ಥಳನ ಆಯ್ಕೆ ಮಾಡ್ಕೊಂಡು ನೀವು ಕೂತ್ಕೋಬೇಕು. ನಂತರ ಇದು 21 ದಿನಗಳ ಕಾಲ ಅಭ್ಯಾಸ ಇರುತ್ತೆ. ಆದ್ದರಿಂದ ಒಂದು ಒಳ್ಳೆ ಜಾಗನ ನೀವೇ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರುತ್ತೆ ಒಳ್ಳೆ ಜಾಗ ಯಾವುದು ಅಂತ ನೀವು ಆಯ್ಕೆ ಮಾಡ್ಕೊಳ್ಳಿ. ಇನ್ನು ದೇವ್ರ ಮನೆಯೆಲ್ಲ ಕೂತ್ಕೋಬೇಕಾ ಅಥವಾ ಬೇರೆ ಕಡೆ ಏನಾದ್ರು ಕೂತ್ಕೋಬೇಕಾ, ದೇವಸ್ಥಾನದಲ್ಲಿ ಕೂತ್ಕೋಬೇಕಾ, ಇದೆಲ್ಲ ಪ್ರಶ್ನೆ ಕೇಳಬೇಡಿ. ಯಾಕೆಂತೇಳಿದ್ರೆ, ನಿಮಗೆ ಅನುಕೂಲ ಆಗೋಂಥ ಜಾಗದಲ್ಲಿ ನೀವು ಸ್ವಚ್ಛ ಜಾಗದಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು. ನಂತರ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ವಿಧಾನನ ಹೇಳ್ಕೊಡ್ತೀನಿ. ಅದೇ ರೀತಿ ಮಾಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ತುಂಬ ಅನುಕೂಲ ಆಗುವಂಥ ಯಂತ್ರಗಳು ಮಂತ್ರಗಳು ಇದರಲ್ಲಿ ತಿಳಿಸ್ತಾ ಇರ್ತೀನಿ. ಹಾಗೆ ಇದನ್ನ ಬೇರೆಯವ್ರಿಗೂ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ, ರಿಲೇಷನ್ಗಾಗಲಿ, ಅಥವಾ ನಿಮ್ಮ ಫ್ರೆಂಡ್ಸು ಅವ್ರ ಫ್ರೆಂಡ್ಸ್ಗಳಿಗಾಗಲಿ ಶೇರ್ ಮಾಡಿ. ಯಾಕೆಂತೇಳಿದ್ರೆ ತುಂಬ ಜನಕ್ಕೆ ಕಲಿಯೋ ಆಸಕ್ತಿ ಇರುತ್ತೆ, ಆದರೆ ಅದನ್ನ ತಿಳ್ಕೊಳ್ಳೋ ಬಗೆ ಗೊತ್ತಿರಲ್ಲ. ನಾನು ಇದರಲ್ಲಿ ತಿಳಿಸೋಂಥ ಇದನ್ನ ನೀವು ಏನಾದ್ರು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಮಂತ್ರಗಳಾಗಲಿ ಯಂತ್ರಗಳಾಗಲಿ ಸಿದ್ಧಿಯಾಗುತ್ತೆ. ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದು. ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಮಾಡ್ತಾ ಇದ್ದರೆ ಕಷ್ಟದಲ್ಲಿ ಇರೋರಿಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಬನ್ನಿ, ಆಗಿದ್ದರೆ ಈ ಅಷ್ಟದಿಗ್ಬಂಧನ ಮಂತ್ರನ ಯಾವ ರೀತಿ ನಾವು ಸಿದ್ಧಿ ಮಾಡ್ಕೋಬೇಕು, ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಹೇಳಿದಾಗೆ ಒಂದು ಸ್ವಚ್ಛ ಜಾಗನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರ. ಜೊತೆಗೆ ಹೊಸದಾಗಿ ನೀವು ಯೂಸ್ ಮಾಡಿರಬಾರ್ದು. ಅರಿಶಿಣ ಕುಂಕುಮ ಇದು ವಿಭೂತಿನ ತರಬೇಕು. ವಿಭೂತಿನ ತಂದು ಒಂದು ಚೌಕಾಕಾರ ಒಂದು ಮಂಡಲ ಅಂತ ಹೇಳ್ಕೊಳ್ಳಿ. ಚೌಕಾಕಾರದಾಗಿ ಒಂದು ಮಂಡಲ ಎಳ್ಕೊಂಡು ಅಲ್ಲಿ ನೀವು ಈ ಅರಿಶಿಣ ಕುಂಕುಮ ವಿಭೂತಿನ ಪ್ರತಿ ಮೂಲೆಗೂ ಹಾಕಬೇಕಾಗುತ್ತೆ. 4 ಮೂಲೆಗಳಿಗೆ ಹಾಕಿ, ನಂತರ 4 ಮೂಲೆಯಲ್ಲಿ ವೀಳ್ಯದೆಲೆ ಅಡಿಕೆ ಇಡಬೇಕು. ನಂತರ 4 ಮೂಲೆಗಳಿಗೆ ನಿಂಬೆಹಣ್ಣು ಹಣ್ಣಾಗಿರಬೇಕು ಅಂಥದ್ದನ್ನ ನೀವು ಇಡಬೇಕಾಗುತ್ತೆ. ಮಧ್ಯದಲ್ಲಿ ಒಂದು ಕಳಶ ಥರ ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಒಂದು ತೆಂಗಿನಕಾಯಿ ಎಲೆಗಳಿಂದ ಮತ್ತು ಹೂವು, ಅರಿಶಿಣ ಕುಂಕುಮ ಮತ್ತು ಅಷ್ಟಗಂಧದಿಂದ ಅದನ್ನ ಅಲಂಕಾರ ಮಾಡಿ. ನಂತರ ಅದಕ್ಕೆ ಗೆಜ್ಜೆ ವಸ್ತ್ರ ಕೂಡ ಹಾಕಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಏನು ಮಂಡಲದಲ್ಲಿ ನೀವು ಕಳಶ ಇಟ್ಟಿರ್ತೀರ ಅದ್ರ ಮುಂದೆ ನೀವು ಕೂತ್ಕೊಂಡಿರ್ತೀರ. ನಂತರ ಅದಕ್ಕೆ ಧೂಪ ದೀಪ ನೈವೇದ್ಯ ಇವೆಲ್ಲನೂ ಮಾಡಬೇಕು. ಈ ಥರ ನೀವು ಗ್ರಹಣ ಟೈಮಲ್ಲಿ ಮಾಡಬೇಕು. ಗ್ರಹಣ ಟೈಮ್ ಅಲ್ಲದಿದ್ದರೆ ನೀವು ಭಾನುವಾರ ಪುಷ್ಯ ನಕ್ಷತ್ರ ಬಂದಿರುತ್ತೆ ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬಂದಿರುತ್ತೆ, ಅಂಥ ದಿನಗಳಲ್ಲೂ ಮಾಡ್ಬೋದು. ಅಥವಾ ಒಂದು ಒಳ್ಳೆ ತಿಥಿ, ಈಗ ಪಂಚಮಿ, ಅಷ್ಟಮಿ, ದಶಮಿ ಈ ಥರ ಎಲ್ಲ ಬರುತ್ತಲ್ಲ, ಅಂಥ ಭಾನುವಾರ ಅಥವಾ ಗುರುವಾರಗಳಲ್ಲಿ ಮಾಡ್ಬೋದು. ಇದನ್ನ ನೀವು ದಿನ 1008 ಸರಿ ಜಪ ಮಾಡಬೇಕಾಗುತ್ತೆ. ನೀವು ಸೂರ್ಯಗ್ರಹಣ ನಾಳೆ ಇರೋದ್ರಿಂದ ಇದನ್ನ ನೀವು ಅಭ್ಯಾಸ ಮಾಡ್ಬೋದು. ಮೊದಲಿಗೆ ನೀವು ಅಷ್ಟದಿಗ್ಬಂಧನ ಮಂತ್ರನ ಅಭ್ಯಾಸ ಮಾಡಿಕೊಂಡು ನಂತರ ಹೇಳಿ. ಅಲ್ಲಿ ಕೂತ್ಕೊಂಡು ತೊದಲಬಾರ್ದು. ಕೂತ್ಕೊಂಡು ನೀವೇನು ಮಂಡಲಲ್ಲಿ ಹಾಕಿ ಕೂತ್ಕೊಂಡಿರ್ತೀರ
ಅಲ್ಲಿ ತೊದಲಬಾರ್ದು. ಆದ್ದರಿಂದ ಫಸ್ಟು ಅಭ್ಯಾಸ ಮಾಡ್ಕೊಳ್ಳಿ. ಅಭ್ಯಾಸ ಮಾಡಿ ನಂತರ ಗಣೇಶನಿಗೆ ಪೂಜೆ, ನಂತರ ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರು, ಗುರುಗಳು ಇವರಿಗೆಲ್ಲ ಪೂಜೆ ಸಲ್ಲಿಸಿದ ನಂತರ ನೀವು ಆಮೇಲೆ ಶಿವನಿಗೆ, ಅತಿ ಮುಖ್ಯವಾಗಿ ಶಿವನಿಗೆ ಪೂಜೆ ಮಾಡಲೇಬೇಕು. ಇದೆಲ್ಲ ಆದ ನಂತರ ಈ ಅಷ್ಟದಿಗ್ಬಂಧನ ಮಂತ್ರನ ನೀವು ಪಠನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. 1008 ಸರಿ ಜಪ ಮಾಡಬೇಕು. ಮಂತ್ರ ಹೀಗಿದೆ, ನಾನು ಹೇಳ್ತೀನಿ ನೋಡಿ. ಓಂ ರಿಂ ಟಂ ಟಹ ಜ್ವಾಲಿನಿ ಜ್ವಾಲಿನಿ ರಿಂ ಪೀತಾಂಬರ ದೇವಿ ಸರ್ವಶಕ್ತಿ ಸ್ತಂಭಯ ಸ್ತಂಭಯ ರಿಂ ಟಹ ಟಹ ಸ್ವಾಹ. ಇದನ್ನ ಸ್ವಲ್ಪ ನೀವು ಜೋರಾಗಿ ಹೇಳ್ಕೊಬೇಕು. ನಮ್ಮ ವಾಯ್ಸು ಸ್ವಲ್ಪ ಲೋ ಇದೆ, ನೀವು ಸ್ವಲ್ಪ ಜೋರಾಗಿ ಹೇಳ್ಕೊಳ್ಳಿ. 1008 ಸರಿ ಹೇಳ್ಕೊಳ್ಳಿ. ಇದು ಒಂದೇ ದಿನಕ್ಕೆ ಮುಗಿಯೋಂಥದ್ದಲ್ಲ. ನಂತರ ನೀವು 21 ದಿನಗಳ ಕಾಲ ಒಂದೇ ಟೈಮಿಂಗ್ಸಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಇದನ್ನ ಜಪ ಮಾಡಬೇಕಾಗುತ್ತೆ. ಪ್ರತಿ ಸಲಿನೂ ನೀವು ಮಂಡಲ ಹಾಕ್ಕೋಬೇಕು ಅಂತ ಹೇಳಿದ್ರೆ ಹೌದು, ಪ್ರತಿ ಸಲಿನೂ ಮಂಡಲ ಹಾಕಿ ಅಲ್ಲೊಂದು ಕಳಶ ಇಟ್ಟು ನೀವು ಈ ಮಂತ್ರನ ಸಿದ್ಧಿ ಮಾಡ್ಕೋಬೇಕು. ನೀವು ಯಾವ ಟೈಮಿಗೆ ಕೂತು ಸಿದ್ಧಿ ಮಾಡ್ತೀರಾ, ಬೆಳಗ್ಗೆ ಅಥವಾ ಸಂಜೆ, ಆ ಟೈಮಲ್ಲೇ ನೀವು ಒಂದೇ ಟೈಮ್ನ ನೀವು ಫಾಲೋಅಪ್ ಮಾಡಬೇಕು. ಒಂದು ದಿನ ಬೆಳಗ್ಗೆ ಮಾಡೋದು, ಇನ್ನೊಂದು ದಿನ ಮಧ್ಯಾಹ್ನ ಮಾಡೋದು, ಇನ್ನೊಂದು ದಿನ ಸಂಜೆ ಮಾಡೋದು, ಈ ಥರ ಎಲ್ಲ ಮಾಡ್ಕೋಬೇಡಿ. ನೀವು ಒಂದೇ ಟೈಮ್ನ ಆಯ್ಕೆ ಮಾಡಿಕೊಂಡು ನೀವು ಕೂತ್ಕೋಬೇಕಾಗುತ್ತೆ. ಇನ್ನು ಗ್ರಹಣ ಕಾಲದಲ್ಲಿ ಕುಳಿತುಕೊಳ್ಳೋಂಥ ಟೈಮ್ನ ಫಾಲೋಅಪ್ ಮಾಡಬೇಕು ಅಂತ ಹೇಳಿದ್ರೆ ಆ ಥರನೂ ಮಾಡ್ಬೋದು. ಅಥವಾ ಗ್ರಹಣ ದಿನ ಇದು ಒಂದು 1008 ಸರಿ ಹೇಳಿ ನಂತರ ನಿಮಗೆ ಅನುಕೂಲ ಆದಂಥ ಟೈಮಲ್ಲಿ ನೀವು ಇದನ್ನ ಪಠನೆ ಮಾಡಬೇಕಾಗುತ್ತೆ. ಇನ್ನು ಇದನ್ನ ಪಠನೆ ಮಾಡಿ ಆದಮೇಲೆ ಪ್ರತಿದಿನ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಲೇಬೇಕು. ಶಿವನಿಗೆ ವಿಭೂತಿ ಅಥವಾ ಬಿಲ್ವಾರ್ಚನೆ ಮಾಡಿಸ್ಬೇಕು. ಇದನ್ನೆಲ್ಲ ಮಾಡಿ ಅಲ್ಲಿ ಶಿವನ ಬೇಡಿಕೊಂಡು ನೀವು ಬರಬೇಕು, ಇದು ಸಿದ್ಧಿ ಆಗಬೇಕು ಅಂತ ಹೇಳಿದ್ರೆ. ನಂತರ ನೀವು ಯಾವುದೇ ಕಾರ್ಯಗಳನ್ನ ಅಥವಾ ಕೆಲವೊಬ್ಬರು ರುದ್ರಭೂಮಿಯಲ್ಲಿ ಕುಳಿತುಕೊಂಡು ಕೆಲವೊಂದು ಕಾರ್ಯಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲೂ ಇದು ನಿಮಗೆ ತುಂಬ ಕೈ ಹಿಡಿಯುತ್ತೆ. ಯಾಕೆಂತ ಹೇಳಿದ್ರೆ ಇದು ಅಷ್ಟ ದಿಕ್ಕುಗಳನ್ನ ದಿಗ್ಬಂಧನ ಮಾಡೋಂಥ ಮಂತ್ರ ಆಗಿರುತ್ತೆ. ನಂತರ ನೀವು ಅಷ್ಟ ದಿಕ್ಕುಗಳನ್ನ ದಿಗ್ಬಂಧನ ಮಾಡಬೇಕು ಅಂತ ಹೇಳಿದ್ರೆ ವಿಭೂತಿಯಿಂದ ಅಷ್ಟ ದಿಕ್ಕುಗಳಿಗೂ ನೀವು ಪ್ರತಿ ಸರಿ ಈ ಮಂತ್ರನ ಹೇಳಿ ವಿಭೂತಿ ಚೆಲ್ಲಬೇಕು. ಹಾಗಾದರೆ ಮಾತ್ರ ನಿಮಗೆ ಅಷ್ಟ ದಿಕ್ಕುಗಳು ದಿಗ್ಬಂಧನ ಆಗುತ್ತೆ. ಇಲ್ಲಿ ತಿಳಿಸಿದ್ದಾರೆ ನೋಡಿ, ಅಷ್ಟ ದಿಕ್ಕುಗಳಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ 4 ದಿಕ್ಕುಗಳು ಅಲ್ಲದೆ ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ವಾಯುವ್ಯ ದಿಕ್ಕುಗಳಿಗೂ ಕೂಡ ಕಾಯಿ ಹೊಡೆದು ಪೂಜೆ ಮಾಡಬೇಕು. 8 ದಿಕ್ಕುಗಳಿಗೆ ಕೂಡ ನಿಂಬೆಹಣ್ಣನ್ನ ಇಡಬೇಕು. ನಂತರ ಅಷ್ಟ ದಿಕ್ಕುಗಳಿಗೆ ಪೂಜೆ ಮಾಡಬೇಕು. ಒಂದೊಂದು ದಿಕ್ಕಿಗೆ ಇದನ್ನ ನೀವು ಹೇಳ್ತಾನೆ ಇರಬೇಕು. ಒಂದೇ ಸರಿ ಹೇಳಿ ವಿಭೂತಿ ಹಾಕಿ ಸುಮ್ಮನಾಗಬಾರ್ದು. 8 ದಿಕ್ಕುಗಳಿದೆ, 8 ಸರಿ ನೀವು ಹೇಳಬೇಕಾಗುತ್ತೆ. 8 ಸರಿ ಕೂಡ ನೀವು ವಿಭೂತಿನ ಹಾಕಬೇಕಾಗುತ್ತೆ. ಇದಿಷ್ಟೇ ಮಾಡಬೇಕಾಗಿರೋದು. ಇದೊಂದು ತುಂಬ ಪವರ್ ಇರೋಂಥ ಮಂತ್ರ ಆಗಿದೆ. ಇದನ್ನ ಕೊಟ್ಟಿದ್ದೀನಿ. ನಾಳೆ ಚಂದ್ರಗ್ರಹಣ ಇದೆ. ನಿಮಗೆ ಇದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ 2 ಅಲ್ಲ 3 ಸರಿ ಕೇಳಿಕೊಂಡು ನಂತರ ನೀವು ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಕಾರ್ಯಕ್ಕೂ ಬರುತ್ತೆ. ಇದು ಸಿದ್ಧಾಂತ ತಪ್ಪದು ಅಂತ ಕೂಡ ಹೇಳಿದ್ದಾರೆ. ಅದರಿಂದ ಇದನ್ನ ಯಾರಿಗೆಲ್ಲ ಉಪಯೋಗ ಆಗುತ್ತೆ, ಯಾರಿಗೆಲ್ಲ ಇದು ಬೇಕು ಅವರು ಸಿದ್ಧಿ ಮಾಡ್ಕೋಬೋದು. ಹಾಗೆ ಮಂತ್ರಗಳನ್ನ ತಗೋಬೇಕಾದ್ರೆ ಹಾಗೆ ತಗೋಬಾರ್ದು ಅಂತ ಕೂಡ ಹೇಳ್ತಾರೆ. ನಮಗೇನು ನೀವು ದುಡ್ಡು ಕೊಡಬೇಕಾಗಿಲ್ಲ, ಆದರೆ ಇದನ್ನ ಬೇರೆಯವರಿಗೆ ಶೇರ್ ಮಾಡ್ತೀರಲ್ಲ ಅದೇ ನೀವು ಕೊಡುವಂಥ ಕಾಣಿಕೆ ಅಂತ ತಿಳ್ಕೊತೀನಿ. ಇದನ್ನ ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ನೀವು ಅದೇ ನಮಗೆ ಕೊಡೋಂಥ ಒಂದು ಗುರು ಕಾಣಿಕೆ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ಮಂತ್ರನ ಸ್ವಲ್ಪ ಜೋರಾಗಿ ಹೇಳ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.